ಹಾಯ್ ಎಲ್ಲರಿಗೂ ನಮಸ್ಕಾರ. ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟು ಏನೇನೋ ಮಾತಾಡ್ಬೋದು, ಆ ಕಡೆ ಸೈಡಿಗೆ ಕರ್ಕೊಂಡೋಗಿ ಅದರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳಿದ್ದೆ ಕರ್ಕೊಂಬರೋಕ್ಕೆ ಮುಂಚೆನೇ, ಗುರು ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಬಾಗಿಲು ತೆಗೆದಿದೆ. ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರೂ ಹೇಳಿ, ಇಲ್ಲ ಅನ್ಸಿದ್ದು ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆನೇ ಕೊಟ್ಟಿದ್ದಾರೆ. ಇವತ್ತು ನಾವೇ ಮಾತಾಡಿದ್ರೆ ತಪ್ಪಾಗುತ್ತೆ, ಕೆಲಸ ಮಾತಾಡಬೇಕು. ನೀವು ಎಲ್ಲ ನೋಡಿದ್ದೀರಿ, ನಾಳೆ ನೀವೇನು ಬರೀತೀರೋ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ. ಒಳ್ಳೇದು ಬರೀರಿ, ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ. ನೋಡೋಣ, ನಾಳೆ ರಿಲೀಸ್ ಇದೆ, ನೋಡೋಣ. ಎಸ್ ಇಷ್ಟ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ಸಿನಿಮಾ ನೋಡಿದ್ದೀರಾ. ನಮ್ಮ ಬೆನ್ನು ನಾವು ತಟ್ಕೊಳಕ್ಕೆ ನನಗಂತೂ ಇಷ್ಟ ಇಲ್ಲ, ಬಟ್ ಒಳ್ಳೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಅಂಬರೀಷ್ ಸರ್ ಕೊಟ್ಟಿದ್ದಾರೆ. ಅಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ, ಫ್ಯಾನ್ ಆಗೋಗ್ಬಿಟ್ಟೆ. ಸೊ ನನಗಂತೂ ಆನೆಸ್ಟಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನಗೆ ಸಿನಿಮಾ ಇಷ್ಟ ಆಯಿತು. ಇದೇ ಥರ ಜನರು ಹಾಗೇ ಆಗುತ್ತೆ, ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ. ಸೊ ನೋಡೋಣ, ದಯವಿಟ್ಟು ಸುದ್ದಿ ಮೂಡಿಸಿ ಜಾಸ್ತಿ ಸಿನಿಮಾ ಗೆಲ್ಲಿ. ಅಂಬರೀಷ್ ಸರ್ಗೆ ಜೈ. ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಬಾರಿ ನಾನು ನಮ್ಮ ಸಿನಿಮಾ ನೋಡ್ತಿರೋದು ಸಿನಿಮಾನ. ಆ್ಯಂಡ್ ಅಂಬರೀಷ್ ಅವರು ಹೇಳಿರೋ ಕಥೆಗಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಂಡ್ರೆ ಸರಿ ಇರಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಆ್ಯಂಡ್ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತಂತ. ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನಿಸಲ್ಲ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. 100% ನಿಮ್ಮ ದುಡ್ಡನ್ನ ವಸೂಲಿ ಮಾಡೋ ಕೆಲಸನೇ ಮಾಡಿದ್ದೀವಿ ನಾವು. ಸೊ ಪ್ಲೀಸ್ ಬನ್ನಿ, ಥಿಯೇಟರ್ಸಲ್ಲಿ ಈಗ ನಮ್ಮ ಸಿನಿಮಾ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊಂದು ಶಾರ್ಟ್ ಇಲ್ಲ, ಇವಾಗ ಹೀಲ್ಸ್ ಹಾಕಿ ಬಂದಿದ್ದಾರೆ, ಸೊ ಇಲ್ಲಿ ಕಾಣ್ತಾ ಇದ್ದೀನಿ. ಸೊ ಇರಲಿ. ಸೊ ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು, ನಾಟ್ ಔಟ್ ಅಂತ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಮೌಲ್ಯಗಳಿದೆ ಈ ಫಿಲಮಲ್ಲಿ. ಸೊ ಏನೊಂದು ಕಾಮಿಡಿ ಆಗಿರಲಿ, ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ, ರವಿಶಂಕರ್ ಸರ್ ಆ್ಯಕ್ಟಿಂಗು, ಕಾಕ್ರೋಚ್ ಸರ್ದು, ಗೋಪಾಲ್ ಕೃಷ್ಣ ಸಿದ್ದೇಶ್ ಪಾಂಡೆದು, ನಮ್ಮ ಹೀರೋಯಿನ್ ಮ್ಯಾಮ್ದು. ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ನೋನ್ ಫೇಸಸ್ಸು. ಅದರಲ್ಲಿ ನಾನು ಒಬ್ಬ ಹೊಸಬ. ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಹೇಳ್ದಂಗೆ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆ 19th ಬೆಳಿಗ್ಗೆಯಿಂದ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಅದೇ 19th ಫೆಬ್ರವರಿ, ಜುಲೈ 19th, ಸೊ ಫ್ರೈಡೇ. ಯಾ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಥ್ರೂ ಔಟ್ ದ ಮೂವಿ ನಾನು ಗೆಸ್ ಮಾಡ್ತಾ ಇದ್ದೆ ಸಸ್ಪೆನ್ಸ್ ಎಂಡಿಂಗ್ ಹೇಗಿರುತ್ತೆ. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನೂ ಆಗಿದೆ. ಸೊ ಐ ರಿಯಲಿ ಥರೋಲಿ ಎಂಜಾಯ್ಡ್ ದ ಮೂವಿ. ಐ ಥಿಂಕ್ ಎವ್ರಿಬಡಿ ಶುಡ್ ಲೈಕ್ ಟೋಟಲಿ ವಾಚ್ ದ ಮೂವಿ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಹೊಸದಾಗಿ ಬಂದಿದೆ. ಈ ಥರ ಸಿನಿಮಾ ಇತ್ತೀಚೆಗೆ ನಾನು ನೋಡಿರಲಿಲ್ಲ. ಕರೆದ್ರು, ತೋರಿಸಿದ್ರು, ಏನೋ ಇರುತ್ತೆ ಅಂತ ಬಂದೆ. ತುಂಬ ಚೆನ್ನಾಗಿದೆ ಫಿಲಮ್. ಮೂವ್ ಆಗೋದು ಗೊತ್ತಾಗಲ್ಲ, ಹೊಸದಾಗಿದೆ. ಎಲ್ಲರೂ ನೋಡಿ. ಕನ್ನಡ ಫಿಲಮು ಇದೇ ಬೇರೆ ಭಾಷೆಲಿ ಬಂದರೆ ಇಷ್ಟೊತ್ತಿಗಾಗಲೇ ಪ್ರಚಾರ ಹಾಕಿಸಿ ಏನೇನೋ ಮಾಡಿಬಿಡ್ತಿದ್ರು. ಈಗ ದಯವಿಟ್ಟು ಕನ್ನಡ ಫಿಲಮು ಒಂದೊಳ್ಳೆ ಸಿನಿಮಾ ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ಎಲ್ಲ ಅಂಬರೀಷ್ ಅವರು ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ. ನೋಡಿ. ಥ್ಯಾಂಕ್ಸ್. ಆ್ಯಕ್ಚುಲಿ ಈಗಲೂ ಸಿನಿಮಾದಿಂದ ಆಚೆ ಬರೋಕ್ಕಾಗ್ತಿಲ್ಲ. ಒಂದು ಯಾಕ್ರಿ ಇಷ್ಟು ಲೇಟು ಈ ಥರ ಸಿನಿಮಾ ಮಾಡೋಕ್ಕೆ? ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು. ಬಟ್ಟು ಎಷ್ಟು ಸತ್ಯ ಇದೆ, ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರುವಂಥದ್ದು. ಬಟ್ ಯಾರೂ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿ. ಬಟ್ ಇವತ್ತು ನಾಟ್ ಔಟ್ ಅಂತ ಸಿನಿಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು, ಎಲ್ಲರಿಗೂ ಫೀಲ್ ಆಗುತ್ತೆ. ಎಲ್ಲರ ಕಣ್ಣು ಮುಂದೆ ನಡೆದೇ ಇರೋವಂಥದ್ದೇ ಇದು. ಸೊ ನಿಜ ಲಾಕ್ಡೌನದ್ದು, ಆಮೇಲೆ ಹಾಸ್ಪಿಟಾಲಿಟಿದು ಏನು ಎಲ್ಲ ಎಷ್ಟೋ ಜನ ಅದೆಲ್ಲ ಕತೆ ಹೇಳಬಾರ್ದು. ಬಟ್ ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ, ಬೋರ್ ಆಗಲ್ಲ. 2 ಅವರ್ ಕೂತಿತ್ತು ನಮಗೆ ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ, ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ನಾಟ್ ಔಟ್ ಸಿನಿಮಾ ನಿರ್ದೇಶಕ ನಾನು. ಓವರಾಲ್ ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ. ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ
ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಈಗ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು. ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ನೋ ಕತೆ, ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂತಂದರೆ, ಚಿತ್ರರಂಗದ ಅಂದರೆ ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಆಮೇಲೆ ಸಿನಿಮಾ ಓವರಾಲ್ ನಾನೇನು ಫಸ್ಟು ಆಮೇಲೆ ಈ ಸಿನಿಮಾದು ಒಂದು ಭರವಸೆ ಕೊಟ್ಟಿದೆ, ಫಸ್ಟ್ ಹಾಫ್ ಸಿನಿಮಾ ಫ್ರೀ, ಸೆಕೆಂಡ್ ಹಾಫ್ ಸಿನಿಮಾಗೆ ಟಿಕೆಟ್ ತೊಗೋಬೇಕು ಅಂತ. ಅದನ್ನು ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು. ಒಂದು ಫಸ್ಟ್ ಹಾಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾರಾದರೂ ಹೋಗ್ತಾರಾ ಅಥವಾ ಏನಾಯಿತು ಅನ್ನೋದನ್ನ ರಿವ್ಯೂ ಕೂಡ ಕೇಳ್ತಾ ಇದ್ವಿ. ಬಟ್ ಎಷ್ಟು ಜನ ಫಸ್ಟ್ ಹಾಫಲ್ಲಿ ಕೂತಿದ್ರು ಅಷ್ಟು ಜನ ಮತ್ತೆ ಸೆಕೆಂಡ್ ಹಾಫಲ್ಲಿ ಕೂತಿದ್ರು. ಫಸ್ಟ್ ಹಾಫ್ದು ರಿವ್ಯೂ ಕೂಡ ತೊಗೊಂಡಿದ್ವಿ, ಅಂದರೆ ಏನು ಅನ್ನಿಸ್ತು ಅಂತ. ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ. ಅಂದರೆ ಫಸ್ಟ್ ಹಾಫ್ ಏನು ಅನ್ನಿಸ್ತು, ಈ ಆಫರ್ ವರ್ಕ್ ಆಗುತ್ತಾ, ಜನ ಇಷ್ಟಪಡ್ತಾರಾ ಅನ್ನೋದನ್ನು ಕೂಡ ರಿವ್ಯೂ ಇದೆ. ಅಂದರೆ ಜೆನ್ಯೂನ್ ರಿವ್ಯೂ ತೊಗೊಂಡಿದ್ದೀವಿ. ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ. ಆ ಒಂದು ಭರವಸೆ ಖಂಡಿತವಾಗ್ಲೂ ಈಡೇರಿದೆ. ಏನಕ್ಕೆ ಅಂದರೆ ಫಸ್ಟ್ ಹಾಫ್ ಸಿನಿಮಾ ನೋಡಿದ್ರೆ 100%, ಸೆಕೆಂಡ್ ಹಾಫ್ ಸಿನಿಮಾ ನೋಡಲೇಬೇಕು. ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮೆಚ್ಚುಗೆ ಇದೆ. ಇದಕ್ಕೆಲ್ಲ ಈ ಒಂದು ಅಂದರೆ ಏನು ಮಾಡಿದೀವೋ ಈ ಒಂದು ಅಂದರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್. ಈ ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಸಂಸ್ಥೆ. ಯಾಕಂದರೆ ಕಿಸ್ ಸಿನಿಮಾಯಿಂದ ಒಂದು ದೊಡ್ಡ ಪ್ರತಿಭೆನ ಅಂದರೆ ಇಂಡಸ್ಟ್ರಿಗೆ ಹೇಗೆ ಪರಿಚಯ ಮಾಡಿಸಿದ್ರು, ಹಾಗೇನೆ ಪ್ರತಿ ಸಿನಿಮಾಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದು. ರವಿಕುಮಾರ್ ಸರ್ ಆಗಿರ್ಬೋದು, ಸಂಶೋಧನ್ ಸರ್ ಆಗಿರ್ಬೋದು, ಇಬ್ಬರ ಒಂದು ಶ್ರಮ ಏನಿದೆಯಲ್ಲ ಆ ಸಂಸ್ಥೆ ಕಟ್ಟೋದಕ್ಕೆ, ಆ ಸಂಸ್ಥೆಯ ಒಂದು ಪ್ರತಿಫಲನ ಇವತ್ತು ನಾಟ್ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ. ಏನೇ ಈ ಮೆಚ್ಚುಗೆ ಅಥವಾ ಹೊಗಳಿಕೆ, ಈ ಸಿನಿಮಾ ಬೆಂಬಲಕ್ಕೆ ಏನೇ ನಿಂತರೂ ಕೂಡ ಅದಕ್ಕೆಲ್ಲ ಕಾರಣ ರವಿ ಸರು ಮತ್ತು ಸಂಶೋಧನ್ ಸರು. ಹಾಗೆ ಇದ್ರ ಜೊತೆ ನಮ್ಮ ಟೆಕ್ನಿಷಿಯನ್ಸು. ಓವರಾಲ್ ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕೂಡ ಅವರ ಶ್ರಮವನ್ನು ಎಫರ್ಟನ್ನು ಹಾಕಿದ್ದಾರೆ. ಎಲ್ರಿಗೂ ಕೂಡ ಸಿನಿಮಾದ ರಿಸಲ್ಟ್ ನಾವು ಇಲ್ಲಿ ಮಾತಾಡಿದ್ರೆ ಆಗಲ್ಲ, ಜನ ಥಿಯೇಟ್ರಿಗೆ ಬರಬೇಕು. ಆ್ಯಕ್ಚುಲಿ ಎಷ್ಟೋ ಸರಿ ಪ್ರೀಮಿಯರ್ ಶೋಗಳಲ್ಲಿ ಡೈರೆಕ್ಟರ್ಗಳು ಮಾತಾಡ್ತಾರೆ, ಸೆಲೆಬ್ರಿಟಿಗಳು ಮಾತಾಡ್ತಾರೆ, ಮೀಡಿಯಾದವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದರೆ ಥಿಯೇಟ್ರಿಗೆ ಮಾತ್ರ ಜನ ಬರಲ್ಲ. ನಾವು ಈಗ ಎಷ್ಟೇ ಹೊಗಳ್ಬೋದು ನಮ್ಮ ಸಿನಿಮಾನ, ಬಟ್ ಜನ ಬಂದು ಯಾವಾಗ ಸಿನಿಮಾ ನೋಡ್ತಾರೋ ಆವಾಗ ಸ್ಕ್ರೀನ್ಸ್ ಉಳಿಯುತ್ತೆ, ಸಿಂಗಲ್ ಥಿಯೇಟರ್ಸ್ ಉಳಿಯುತ್ತೆ. ಸಿಂಗಲ್ ಥಿಯೇಟರ್ ಉಳಿಲಿಲ್ಲ ಅಂತಂದರೆ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆಗಳು, ಪರಭಾಷೆಗಳು ದರ್ಬಾರ್ ನಡೆಸೋ ತಡವೆ ನಮ್ಗೆ ಎಲ್ಲಿ ಸಿಗುತ್ತೆ ಸ್ಕ್ರೀನ್ಸಲ್ಲಿ. ನಾನು ಇವತ್ತು ನನ್ನ ಬುಕ್ ಮೈ ಶೋ ಓಪನ್ ಮಾಡಿದಾಗ ನನ್ನ ಹತ್ರ ಇರೋದು ಬರೀ ಒಂದು 10-15 ಥಿಯೇಟರ್ಸ್ ಇದೆ, ಸ್ಕ್ರೀನ್ಸ್ ಇದೆ. ಸಿಂಗಲ್ ಸ್ಕ್ರೀನ್ಸಲ್ಲಿ ನಾನು ಸಿನಿಮಾ ಹಾಕಬೇಕಾದ್ರೆ ರೆಂಟ್ ಕೇಳ್ತಾರೆ. ಇಂಥ ಸ್ಥಿತಿಯಲ್ಲೂ ಕೂಡ ಥಿಯೇಟರ್ ಮಾಲೀಕರು, ಯಾಕಂದರೆ ಅವರು ಕೂಡ ಅವ್ರ ಪರಿಸ್ಥಿತಿನ ಅವರು ನಮಗೆ ವ್ಯಕ್ತಪಡಿಸ್ತಾರೆ, ಇಲ್ಲ ನಮಗೆ ರೆಂಟ್ ಬೇಕು, ಇದು ಬೇಕು ಅಂತ. ಈಗ ಒಳ್ಳೆ ಸಿನಿಮಾ ಬಂದಿದೆ, ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು, ಚಿತ್ರಮಂದಿರ ಮಾಲೀಕರು ಕೂಡ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಿರ್ಮಾಪಕರು ಒಂದು ವರ್ಷದ ಬಂಡವಾಳ ಹೂಡಿರ್ತಾರೆ, ಅದರ ರಿಟರ್ನ್ ಬರಬೇಕು. ಯಾಕಂದರೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದರೆ ಫಸ್ಟು ಗ್ರೂಪ್ ವರ್ಕ್, ಅದು ಟೀಮ್ ವರ್ಕ್ ಮಾಡಬೇಕು. ಬರೀ ಸಿನಿಮಾ ಮಾಡೋದಕ್ಕೆ ಟೀಮ್ ವರ್ಕ್ ಅಲ್ಲ, ಚಿತ್ರರಂಗ ಉಳಿಯೋದಕ್ಕೂ ಕೂಡ ಟೀಮ್ ವರ್ಕ್ ಬೇಕು. ಅದು ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಕೂಡ ಯೂನಿಟಿಯಿಂದ ಕೆಲಸ ಮಾಡಿದ್ರೇ ಸಿನಿಮಾ ರಂಗ ಉಳಿಯೋದು. ಇಲ್ಲ ಥಿಯೇಟ್ರ್ ಉಳಿಸೋದಕ್ಕೆ ದೇವರಾಣಿ ಯಾರಿಂದಲೂ ಕೂಡ ಒಬ್ಬರಿಂದ, ಒಂದು ಹೋರಾಟದಿಂದ ಅಥವಾ ಒಂದು ಸಿನಿಮಾಯಿಂದ, ಒಬ್ಬ ನಿರ್ದೇಶಕರಿಂದ, ಒಬ್ಬ ಪ್ರೊಡ್ಯೂಸರಿಂದ ಸಾಧ್ಯನೇ ಇಲ್ಲ. ಇದು ಯೂನಿಟಿ ವರ್ಕು. ಒಂದು ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಆಗೋದು ಆ ಉಳಿವು ಅಳಿವಿನ ಪ್ರಶ್ನೆಯ ಮಧ್ಯೆ ಇವತ್ತು ನಮ್ಮ ಚಿತ್ರಗಳು ಬಂದು ಚಿತ್ರಮಂದಿರದಲ್ಲಿ ಒಂದು ಕಂಗಾಲಾಗಿ ನಿಂತುಬಿಟ್ಟಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಗೆ ಇಷ್ಟ ಆಗಲಿಲ್ವಾ ಡೈರೆಕ್ಟಾಗಿ ರಿವ್ಯೂ ಹಾಕಿ. ನನ್ನ ಸಿನಿಮಾನ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ, ನಾಟ್ಔಟ್ ಸಿನಿಮಾಗೆ ಬನ್ನಿ. ನಿಮ್ಗೆ ಏನು ಅನಿಸುತ್ತೋ ಫಸ್ಟ್ ಹಾಫಲ್ಲೂ ರಿವ್ಯೂ ಹಾಕಿ, ಸೆಕೆಂಡ್ ಹಾಫಲ್ಲೂ ರಿವ್ಯೂ ಹಾಕಿ. ಆ ಸಿನಿಮಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಪನ್ ಆಗಿ ನೀವು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ. ಇದು ನನ್ನ ಓಪನ್ ಚಾಲೆಂಜು. ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ನೋವಿನ ನುಡಿ ಸರ್. 1 ವರ್ಷ ಕಾದಿರೋದಕ್ಕೆ ಒಂದು ಪ್ರತಿಫಲ ಇದೆ. ಇದು ಆಫ್ ಟಿಕೆಟ್ದು ನಾನು ಏನು ಕಾನ್ಸೆಪ್ಟ್ ಮಾಡಿದ್ನೋ 100% ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟರ್ಸಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದೀನಿ. ಕೆಲವೊಂದು ಸಿಂಗಲ್ ಸ್ಕ್ರೀನ್ಸಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಪ್ರಸನ್ನ ಥಿಯೇಟ್ರು ಏನು ನಮ್ಮ ಮೇಯ್ನ್ ಥಿಯೇಟ್ರು ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಿರೋದು ಮೇಯ್ನ್ ಥಿಯೇಟರು ಪ್ರಸನ್ನ ಥಿಯೇಟ್ರು. ಆ ಥಿಯೇಟ್ರಲ್ಲಿ 100% ಶುಕ್ರವಾರ ಪೂರ್ತಿ ಏನು ನಮ್ಮದು 3 ಶೋ ಮತ್ತು 4 ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಹಾಫ್ ಫ್ರೀ ಇರುತ್ತೆ, ಸೆಕೆಂಡ್ ಹಾಫ್ ಟಿಕೆಟ್ ತೊಗೋಬೇಕಾಗುತ್ತೆ. ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಅನಿಸ್ತು ಸಿನಿಮಾ ನೋಡಬೇಕು ಅಂತ ನಾವು ಏನು ಅನೌನ್ಸ್ ಮಾಡಿದ್ವಿ ಖಂಡಿತವಾಗ್ಲೂ ಅದು ಇರುತ್ತೆ. ಆಮೇಲೆ ರಾಜ್ಯದ ಹಲವಾರು ಥಿಯೇಟರ್ಗಳನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಮತ್ತು ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ.
ಅದು 100% ನಾವು ಕೊಟ್ಟ ಭರವಸೆಯಂತೆ ಆ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾಳೆ. ನಮಸ್ಕಾರ, ನಮ್ಮ ನಿರ್ಮಾಪಕರು ಮಾತಾಡ್ತಾರೆ. ನನ್ನ ಹೆಸರು ಶಂಶುದ್ದೀನ್, ಪ್ರೊಡ್ಯೂಸರು. ರಾಷ್ಟ್ರಕೂಟ ಪಿಕ್ಚರ್ಸಲ್ಲಿ 3ನೇ ಸಿನಿಮಾ ನಮ್ಮದು. ಫಸ್ಟ್ ಸಿನಿಮಾ ಕಿಸ್ಸು, ಒಂದು 6 ತಿಂಗಳ ಹಿಂದೆ ಪುರುಷೋತ್ತಮನ ಪ್ರಸಂಗ ಅಂತ 2ನೇ ಸಿನಿಮಾ ಮಾಡಿದ್ವಿ. ಇದು ನಾಟ್ ಔಟ್. ಈ ನಾಟ್ ಔಟ್ ಸಿನಿಮಾ ಅಲ್ಲಿ 3 ಇಂಪಾರ್ಟೆಂಟ್ ವಿಷಯ ಇದೆ. ನಂಬರ್ 1 ಆಟ. ಎಲ್ಲರೂ ನೋಡಿದ್ದೀರಾ, ಆಡು ಕುರಿ ಆಟ. ಈ ಆಟ ಎಲ್ಲರೂ ಮರ್ತೋಗಿದ್ದಾರೆ, ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗುತ್ತೆ. 2ನೇದು, ಎಲ್ಲರೂ 3 ನಾಮನ ಕೇಳಿಸ್ಕೊಂಡಿದ್ದೀರಾ. ನಮ್ಮ ಡೈರೆಕ್ಟ್ರು ನನಗೆ ಈ ಪಿಕ್ಚರಲ್ಲಿ 4 ನಾಮ ಹಾಕಿದ್ದಾರೆ. ಪಿಕ್ಚರ್ ನೋಡಿರೋರಿಗೆ ಗೊತ್ತಾಗುತ್ತೆ 4 ನಾಮ ಏನು ಅಂತ. ನೋಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು. ನನಗೆ 3 ನಾಮ ಹಾಕ್ತಾರೋ 4 ನಾಮ ಹಾಕ್ತಾರೋ ಗೊತ್ತಿಲ್ಲ. ತುಂಬ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ. 10 ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ ಕಾನ್ಸೆಪ್ಟು ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ. ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ. ದಯವಿಟ್ಟು ನಾಳೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಖಂಡಿತ. ನಮಸ್ತೆ, ನಾನು ಬಾಲಚಂದ್ರ ಅಂತ. ತುಂಬ ಮುದ್ದಾಗಿ ಮಾಡಿದ್ದು, ನ್ಯಾಚುರಲ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಇಷ್ಟ ಆಯಿತು, ಕ್ಯಾಮ್ರಾ ಅವ್ರಿಗೆ ತುಂಬ ಇಷ್ಟ ಆಯಿತು, ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಇರುವಂಥದ್ದು, ಜೊತೆಗೆ ಒಳ್ಳೆ ಸ್ಕ್ರೀನ್ ಪ್ಲೇ ಮೇಂಟೈನ್ ಮಾಡಿದ್ದಾರೆ. ಪೃಥ್ವಿ ಅವರಂತೂ ಅದ್ಭುತವಾಗಿ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಮುದ್ದಾಗಿ ಕಾಣಿಸ್ತೀರ. ಕಂಟೆಂಟು ಬಂದಿದೆ. ದುಡ್ಡಿನಿಂದ ಯಾರು ಹೋಗ್ತಾರೆ ಅವರು ದುಡ್ಡಿನ ಮೌಲ್ಯಕ್ಕೆ ಯಾರು ಅದ್ರ ಹಿಂದೆ ಹೋಗ್ತಾರೆ ಅವರು ಅಂಥವ್ರಿಗೆ ಒಂದು ಒಳ್ಳೆ ಸಬ್ಜೆಕ್ಟು. ಕೊರೋನಾ ಏನು ಕಲಿಸಿದೆ ಇವತ್ತು ಜೀವನದಲ್ಲಿ ಒಂದು ಪಾಠ, ಅದನ್ನು ತೆರೆ ಮೇಲೆ ನಮ್ಮ ನಿರ್ದೇಶಕರು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಇದು ನಿಜವಾಗ್ಲೂ ಕನ್ನಡ ಪ್ರೇಕ್ಷಕರು ನೋಡುವಂಥ ಸಿನಿಮಾ, ಮೆಚ್ಚುವಂಥ ಸಿನಿಮಾ. ನಮ್ಮಂಥ ಪ್ರೊಡ್ಯೂಸರ್ಗಳು ಇಂಥ ಕಂಟೆಂಟ್ ಸಿನಿಮಾಗಳಿಂದ ಹೋಗಬೇಕು. ಬಡಿ ಅನ್ನೋ ಸಿನಿಮಾ ಬಿಟ್ಟು ಇಂಥ ಡೈರೆಕ್ಟ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಹೀರೋರು ಮತ್ತು ನಾಯಕಿಯವರು ಅದ್ಭುತವಾದ ಪಾತ್ರ ಮಾಡಿದರೆ ಬ್ಯೂಟಿಫುಲ್ ಸಿನಿಮಾ. ಇವತ್ತಿಗೆ ಪ್ರೆಸೆಂಟ್ ಏನು ತಮಿಳ್ ಮತ್ತು ಮಲಯಾಳಲ್ಲಿ ಏನು ಕಂಟೆಂಟ್ ಅಂತಂದರೆ ಅದೇ ಥರ ಹೊಂದುವಂಥ ಸಿನಿಮಾ. ಎಲ್ಲರೂ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಸಿನಿಮಾನ ನಾವು ಸಪೋರ್ಟ್ ಮಾಡಬೇಕು. ಇಂಥ ಟೀಮ್ ಜೊತೆ ನಾವು ನಿಂತ್ಕೋಬೇಕಾದ್ರೆ ಒಳ್ಳೆ ಅದ್ಭುತ ಸಿನಿಮಾ, ಬ್ಯೂಟಿಫುಲ್ ಸಿನಿಮಾ. ಕನ್ನಡ ಸಿನಿಮಾ ಗೆಲ್ಲಬೇಕು, ಈ ತಂಡ ಗೆಲ್ಲಬೇಕು. ಶುಭವಾಗಲಿ, ಒಳ್ಳೆಯದಾಗಲಿ.